ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವೊಂದು ಜಿಲ್ಲೆಗೆ ಈ ಒಂದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ, ಅರ್ಜಿಯನ್ನು ಸಲ್ಲಿಸೋಕೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟಾಗುತ್ತೆ, ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಎಲ್ಲ ಒಂದು ಡಿಸ್ಟಿಕ್ನಲ್ಲಿ ಕನ್ಫರ್ಮ್ ಆಗಿರ್ಬೋದು, ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಯಾದಗಿರಿ ಜಿಲ್ಲೆಯಲ್ಲಿ ಕನ್ಫರ್ಮ್ ಆಗಿದ್ದೇವೆ. ಆ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಯಾವೊಂದು ತಾಲೂಕು, ಯಾವೊಂದು ಪಂಚಾಯತಿಗೆ ಒಂದು ಅರ್ಜಿಯನ್ನು ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ನಾನು ವೆಬ್ಸೈಟನ್ನು ತೋರಿಸ್ತಾ ಇದ್ದೀನಿ ನೋಡಿ, ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. KR ನೇಮಕ 1.krnic.in ಅಂತಿದೆ. ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಈ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಓಪನ್ ಆಗುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ವೆಬ್ಸೈಟು. ಇದರಲ್ಲಿ ಫಸ್ಟಿಗೆ ನೀವು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದ ಎಲ್ಲ ಡಿಸ್ಟಿಕ್ಗಳು ಇದರಲ್ಲಿ ಇರ್ತವೆ. ಸೊ ನಿಮ್ಮ ಒಂದು ಡಿಸ್ಟಿಕ್ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಎಕ್ಸಾಂಪಲ್ ನಮ್ಮ ಒಂದು ಗುಲ್ಬರ್ಗ ಆಗಿರ್ಬೋದು ಅಥವಾ ಯಾದಗಿರಿ ಆಗಿರ್ಬೋದು, ಅದನ್ನು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಒಂದು ತಾಲೂಕು ತೋರಿಸ್ತವೆ. ಸೊ ಇದರಲ್ಲಿ ನಾನು ಜೇವರ್ಗಿ ತೊಗೊಂಡಿದ್ದೀನಿ. ಅಧಿಸೂಚನೆ ಸಂಖ್ಯೆ ಇಲ್ಲಿ ಬರ್ತಾ ಇಲ್ಲ. ಸೊ ಅಧಿಸೂಚನೆ ಸಂಖ್ಯೆ ಬಂತು ಅಂದರೆ ಮಾತ್ರ ಅಲ್ಲಿ ಕನ್ಫರ್ಮ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ಅಲ್ಲಿ ಬಂದಿಲ್ಲ ಅಂದರೆ ಇದನ್ನು ನೀವು ತಿಳ್ಕೊಬೇಕು, ಅಲ್ಲಿ ಕನ್ಫರ್ಮ್ ಆಗಿಲ್ಲ ಅಂತ. ಸೊ ಅಲ್ಲಿ ಆ ನೋಟಿಫಿಕೇಷನ್ ನಂಬರ್ ಬರಬೇಕು, ಬಂದಾಗ ಮಾತ್ರ ಅದು ನಿಮಗೆ ತೋರಿಸುತ್ತೆ. ಸೊ ಇವಾಗ ಯಾದಗಿರಿ ಹಾಕಿ ತೋರಿಸ್ತೀನಿ ನಿಮಗೆ. ಯಾದಗಿರಿಯಲ್ಲಿ ನೋಟಿಫಿಕೇಷನ್ ಆಗಿದೆ. ಸೊ ಯಾದಗಿರಿ ಜಿಲ್ಲೆ ನಮ್ಮ ಸುರಪುರ ತಾಲೂಕಿನಲ್ಲಿ ಅಧಿಸೂಚನೆ ನೋಡಿ ಇಲ್ಲಿ ಬಂದಿದೆ. ಅಧಿಸೂಚನೆ DDY ಈ ರೀತಿಯಾಗಿ ಬರುತ್ತೆ ನೋಟಿಫಿಕೇಷನ್ ನಂಬರು. ಇಲ್ಲಿ ಎರಡು ನಮಗೆ ಆಗಿದ್ದಾವೆ. ಅಂಗನವಾಡಿ ಸಹಾಯಕಿ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ತೋರಿಸ್ತಾ ಇದೆ ಅಂಗನವಾಡಿ ವರ್ಕರ್. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಅಂಗನವಾಡಿ ವರ್ಕರ್ ಅಂತ AWD, ಅಂಗನವಾಡಿ ಹೆಲ್ಪರ್ ಅಂತ ಬಂದಿದೆ. ಸೊ ಎರಡು ಕನ್ಫರ್ಮ್ ಆಗಿದೆ. ಸೊ ಎರಡು ಒಂದು ನೋಟಿಫಿಕೇಷನ್ ಇಲ್ಲಿ ತೋರಿಸ್ತಾ ಇದೆ. ಸೊ ಇದರಲ್ಲಿ ನಮಗೆ ಯಾವುದು ಬೇಕು, ಅಂಗನವಾಡಿ ವರ್ಕರ್ ಬೇಕಾದ್ರೆ ವರ್ಕರ್ ನೋಡ್ಕೋಬೋದು, ಹೆಲ್ಪರ್ ಕೂಡ ನೋಡ್ಕೋಬೋದು. ಸೆಲೆಕ್ಟನ್ನು ಮಾಡಿಕೊಂಡ್ರೆ ನಿಮಗೆ ಮತ್ತು ಇಲ್ಲಿ ಹುದ್ದೆಯ ಪೋಸ್ಟ್ನ ಆಯ್ಕೆ ಮಾಡಿ ಅಂತಿದ್ರು. ಅಂಗನವಾಡಿ ವರ್ಕರು, ಅಂಗನವಾಡಿ ಹೆಲ್ಪರ್ ಅಂತ ಎರಡು ರೀತಿಯಾಗಿ ತೋರಿಸ್ತಾ ಇದೆ. ಅದಾದ ನಂತರ ಮತ್ತಿಲ್ಲಿ ಕೆಟಗರಿ ಕೂಡ ಚೆಕ್ ಮಾಡಿ ನೋಡ್ಕೋಬೋದು. ಸೊ ನಮ್ಮ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು ಅಂಗನವಾಡಿ ಪೋಸ್ಟ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಇದನ್ನು ಯಾವ ರೀತಿ ಒಂದು ಸೆಲೆಕ್ಷನ್ನ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಏನು ಬೇಕು, ಕೊನೆಯ ದಿನಾಂಕ ಇವಾಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗೆ ಅರ್ಹತೆಯನ್ನು ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ. ಇದರಿಗೆ ಮಹಿಳೆಯರು ಅರ್ಜಿ ಸಲ್ಲಿಸ್ಬೋದು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಕೂಡ ಅದಕ್ಕೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು. ಈ ಒಂದು ಅಂಗನವಾಡಿ ಸಹಾಯಕಿ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ವಯೋಮಿತಿ ನೋಡೋದಾದರೆ ವಯಸ್ಸು ಎಷ್ಟು ಇರಬೇಕಪ್ಪ ಅಂದರೆ ಇಲ್ಲಿ 19ರಿಂದ 35 ವರ್ಷ ಒಳಗಿನವರು ಇರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸುವ ಮತ್ತು ವಿಕಲಚೇತರಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಇದೆ. 19 ವರ್ಷದಿಂದ 35 ವರ್ಷದವರು ನಾರ್ಮಲ್ ಆಗಿ ಮಹಿಳೆಯರು ಹಾಕಬಹುದು. ಅದರಲ್ಲಿ ವಿಕಲಚೇತನ ಮಹಿಳೆಯರಿಗೆ 10 ವರ್ಷ ವಯಸ್ಸಿನ ಸಡಿಲಿಕೆ ಕೊಡಲಾಗಿದೆ. ಸೊ 19ರಿಂದ 35 ವಯಸ್ಸಿನ ಒಳಗಿನವರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೆ ಮೊದಲ ಪ್ರಿಫರೆನ್ಸ್ ಆಗಿ ಸ್ಥಳೀಯತೆ, ಒಂದು ಸ್ಥಳೀಯವಾಗಿರುವಂಥವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಹುದ್ದೆಯಲ್ಲಿ. ಅಂದರೆ ನಿಮ್ಮ ಒಂದು ಊರಿಗೆ ಕನ್ಫರ್ಮ್ ಆಗಿದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಸ್ಥಳೀಯವಾಗಿ ಅವರು ಲಭ್ಯ ಇರಬೇಕು. ಅಂದರೆ ಅವರು ಗಂಡನ ಮನೆ ಅದಾಗಿರಬೇಕು, ಆ ಒಂದು ಊರಿಗೆ ಗಂಡನ ಮನೆ ಅಂತ ಅವರು ಬಂದಿರಬೇಕು. ಅಂಥವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಆ ರೀತಿಯಾಗಿದೆ. ಸೊ ಸ್ಥಳೀಯವಾಗಿ ಬಂದಿರುವಂಥ ಹೆಣ್ಣು ಮಕ್ಕಳಿಗೆ ಅದನ್ನು ಕೊಡಲಾಗ್ತದೆ. ನಗರ ಪ್ರದೇಶದಲ್ಲಿ ಕೂಡ ಕಂದಾಯ ವಾರ್ಡ್ನಲ್ಲಿ ವಾಸ್ತವ್ಯ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ನಗರ ಪ್ರದೇಶ ತಾಲೂಕು ಮಟ್ಟದಲ್ಲಿರುವಂಥವರು ಆ ಒಂದು ವಾರ್ಡ್ಗಳಲ್ಲಿ ವಾಸವಾಗಿರ್ಬೇಕಂದ್ರೆ ಮದುವೆಯಾಗಿ ಆ ಒಂದು ವಾರ್ಡಿಗೆ ಬಂದಿರಬೇಕು ಮತ್ತು ಸಕ್ಷಮ ಪ್ರಾಧಿಕಾರದಿಂದ ಈ ಒಂದು ವಾಸಸ್ಥಳ ಪ್ರಮಾಣಪತ್ರವನ್ನು ಕೂಡ ಪಡೆದಿರಬೇಕು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಇವಾಗ ವಿದ್ಯಾರ್ಥಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಇಲ್ಲಿ ವಿದ್ಯಾರ್ಥಿಯನ್ನು ನೋಡೋದಾದರೆ PUCಯನ್ನು ಮುಗಿದಿರಬೇಕು, ಕನಿಷ್ಠ PUC ಮುಗಿದಿರ್ಬೇಕು ಸ್ನೇಹಿತರೆ. PUC ಮುಗಿದವರು ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತಲೇ ಇರ್ಬೋದು. ಮೊದಲು ಇದು PUC ಇದ್ದಿದ್ದಿಲ್ಲ, SLC ಇತ್ತು. ಸೊ ಇವಾಗ ಅದನ್ನು ಹೆಚ್ಚಿಗೆ ಮಾಡಿದ್ದಾರೆ. PUC ಪಾಸಾದವರು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು SLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರ್ಬೇಕಂತ ನೋಡಿ ಸ್ನೇಹಿತರೆ. PUC ಪಾಸಾದರೂ ಕೂಡ SLCನಲ್ಲಿ ಅವರು ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಆಗಿ ಓದಿರಬೇಕು. ಪ್ರಥಮ ಭಾಷೆ ಅಥವಾ
ದ್ವಿತೀಯ ಭಾಷೆಯನ್ನಾಗಿ ಓದಿರ್ಬೇಕು, ಅಂಥವ್ರು ಮಾತ್ರ ಎಲಿಜಿಬಲ್. ಇವರು ಏನಾದರೂ ಪ್ರಥಮ ಭಾಷೆ ಓದಿಲ್ಲ, ದ್ವಿತೀಯ ಭಾಷೆಯಾಗಿ ಕೂಡ ಹೋಗಿಲ್ಲ, ಥರ್ಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರೆ ಅಂದರೆ ಅದು ಅವರಿಗೆ ಎಲಿಜಿಬಲ್ ಇಲ್ಲ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಮತ್ತಿಲ್ಲಿ DSERT ಇಂದ ಇಲ್ಲಿ ಕೊಟ್ಟಿದ್ದಾರೆ, DSRT ಇಂದ ಮತ್ತು ECCE ಡಿಪ್ಲೊಮಾ ಕೋರ್ಸು ಮತ್ತು JOC ಕೋರ್ಸ್ ಮತ್ತು NTT ಕೋರ್ಸ್ಗಳನ್ನು ಅಂಗನವಾಡಿಗೆ ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕೋರ್ಸು ಕೂಡ ಮುಗಿದವರು ಅಂಗನವಾಡಿ ಕಾರ್ಯಕರ್ತೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇಲ್ಲಿ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಇವಾಗ ಕಾರ್ಯಕರ್ತೆ ಆಯಿತು, ಇವಾಗ ಅಂಗನವಾಡಿ ಸಹಾಯಕಿ ಹುದ್ದೆಗೆ ವಿದ್ಯಾರ್ಥಿಯನ್ನು ನೋಡೋದಾದರೆ SLC ಮುಗಿದವರು ಅರ್ಜಿಯನ್ನು ಸಲ್ಲಿಸ್ಬೋದು. ಅಂಗನವಾಡಿ ಸಹಾಯಕಿ ಹುದ್ದೆಗೆ ಹೆಲ್ಪರ್ ಹುದ್ದೆಗೆ SLC ಮುಗಿದವರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ. ಇಲ್ಲಿ ಆಯ್ಕೆ ಆದ್ಯತೆ ನೋಡಿ, ಮೊದಲ ಆದ್ಯತೆ ಯಾರಿಗೆ ಕೊಡ್ತಾರೆ ಅಂತ ಕೆಲವೊಂದು ಇಲ್ಲಿ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಆ್ಯಸಿಡ್ ದಾಳಿಗೆ ತುತ್ತಾದ ಮಹಿಳೆಯರು ಆಯ್ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಸಿಡ್ಗೆ ತುತ್ತಾದ ಮಹಿಳೆಯರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಪ್ಲಸ್ 5 ಬೋನಸ್ ಅಂತ ಕೊಟ್ಟಿದ್ದಾರೆ. ಬೋನಸ್ ಅಂಕಗಳನ್ನು ನೀಡಲಾಗ್ತದೆ ಆ್ಯಸಿಡ್ ದಾಳಿಗೊಳಗಾದ ಮಹಿಳೆಯರಿಗೆ ಮೊದಲ ಆದ್ಯತೆ. ಅದೇ ರೀತಿಯಾಗಿ ಈ ಒಂದು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸುಧಾರಣಾ ಸಂಸ್ಥೆ ಅಥವಾ ಮಹಿಳಾ ರಾಜ್ಯ ನಿಲಯಗಳ ನಿವಾಸಿಗಳು ಕನಿಷ್ಠ 3 ವರ್ಷ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರಿಗೂ ಕೂಡ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಅದು ಬಿಟ್ಟರೆ ಮತ್ತು ನಿಮಗೆ ವಿಧವೆಯರ ಆಯ್ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗಂಡ ಸತ್ತ ಮಹಿಳೆಯರಿಗೆ ಅವರಿಗೂ ಕೂಡ 5 ಬೋನಸ್ ಅಂಕಗಳನ್ನು ಕೊಡಲಾಗ್ತಾ ಇದೆ. ಅಂದರೆ ವಿಧವೆಯರಿಗೆ ಮೊದಲ ಆದ್ಯತೆ, ಅಂದರೆ ಯಾವ ರೀತಿ ಒಂದು ಆ್ಯಸಿಡ್ ದಾಳಿಗೊಳಗಾದ ಮಹಿಳೆಯರು ಅದೇ ರೀತಿಯಾಗಿ ವಿಧವೆಯರಿಗೂ ಕೂಡ ಅವಕಾಶವನ್ನು 5 ಪಾಯಿಂಟ್ ಬೋನಸನ್ನು ಕೂಡ ಕೊಡಲಾಗ್ತಾ ಇದೆ. ಅದಕ್ಕೆ ವಿಧವಾ ಪ್ರಮಾಣಪತ್ರವನ್ನು ಹೊಂದಿರಬೇಕು ಮತ್ತು ಮರಣ ಪ್ರಮಾಣಪತ್ರ ಕೂಡ ಹೊಂದಿರಬೇಕು. ಡೆತ್ ಸರ್ಟಿಫಿಕೇಟು ಮತ್ತು ವಿಧವಾ ಸರ್ಟಿಫಿಕೇಟನ್ನು ಕೂಡ ಕಡ್ಡಾಯವಾಗಿ ಅವರು ಹೊಂದಿರಲೇಬೇಕು. ಮತ್ತು ಅಂಗವಿಕಲರು ಕೂಡ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂಗವಿಕಲರು ಕೂಡ ಅಲ್ಲಿ ಅವರಿಗೆ ಕೂಡ ಬೋನಸ್ ಅಂಕಗಳು 5 ಬೋನಸ್ ಅಂಕಗಳನ್ನು ಕೊಟ್ಟಿದ್ದಾರೆ. ಅವರು ಕೂಡ ಮೊದಲ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಇದರಲ್ಲಿ ಇವಾಗ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಈ ಒಂದು ಅಂಗನವಾಡಿ ಸಹಾಯಕಿ ಅಥವಾ ವರ್ಕರ್ ಹುದ್ದೆಗೆ, ಕಾರ್ಯಕರ್ತ ಹುದ್ದೆಗೆ ಏನೆಲ್ಲ ಬೇಕಂತ, ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ನೀವು. ಅದಾನಂತರ ಜನನ ಪ್ರಮಾಣಪತ್ರಕ್ಕೆ ಅಥವಾ ಜನ್ಮ ದಿನಾಂಕ ಇರುವ SLC ಅಂಕಪಟ್ಟಿಯನ್ನು ಕೂಡ ತರಬೇಕು. ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿ, PUC ಇದ್ದರೆ PUC ಕೂಡ ಬೇಕಾಗುತ್ತೆ. ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ PUC ಬೇಕು, ಸಹಾಯಕಿ ಹುದ್ದೆಗೆ SLC ಮಾರ್ಕ್ಸ್ ಕಾರ್ಡ್ ಬೇಕು. ತಹಸೀಲ್ದಾರ್ ಅವರಿಂದ ಪಡೆದಂಥ 3 ವರ್ಷದ ಒಳಗಿನ ವಾಸಸ್ಥಳ ದೃಢೀಕರಣ ಪತ್ರ ಬೇಕಂತೆ. ಕಂಪಲ್ಸರಿಯಾಗಿ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಬೇಕು. ಅದಾನಂತರ ಜಾತಿ ಆದಾಯ ಪ್ರಮಾಣಪತ್ರ ಮತ್ತು ಪತಿಯ ಮರಣ ಹೊಂದಿದ್ದರೆ ಡೆತ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಗಂಡ ಸತ್ತಿದ್ದರೆ ಆ ಒಂದು ಮರಣ ಉತ್ತರಿಯನ್ನು ಬೇಕಾಗುತ್ತೆ ಮತ್ತು ವಿಧವಾ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂಗವಿಕಲರಾಗಿದ್ದರೆ ಅಂಗವಿಕಲ ದೃಢೀಕರಣ ಪ್ರಮಾಣಪತ್ರ ಬೇಕು. ವಿಚ್ಛೇದನದಿಂದ ಪಡೆದ ಅಂದರೆ ಡೈವರ್ಸ್ ಮಹಿಳೆ ಆಗಿದ್ದರೆ, ವಿಚ್ಛೇದನ ಪಡೆದಿರುವಂಥ ಮಹಿಳೆ ಆಗಿದ್ದರೆ ವಿಚ್ಛೇದನ ಪ್ರಮಾಣಪತ್ರ ಕೂಡ ಬೇಕು ಮತ್ತು ನ್ಯಾಯಾಲಯದಿಂದ ಪಡೆದಿರಬೇಕಂತ ಕೊಟ್ಟಿದ್ದಾರೆ. ಈ ರೀತಿ ಮೀಸಲಾತಿಯನ್ನು ತಗೊಳ್ಳೋರು ಎಲ್ಲ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಮತ್ತು ಇಲ್ಲಿ ಇಲಾಖೆಯ ಸುಧಾರಣಾ ಸಂಸ್ಥೆಯಿಂದ ಮಹಿಳಾ ನಿಲಯಗಳಲ್ಲಿ ಕೆಲಸ ಮಾಡಿರುವಂಥ 3 ವರ್ಷ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವಂಥವರು ಈ ಬಗ್ಗೆ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯಿಂದ ಅಧಿಕಾರಿಗಳಿಂದ ನಿವಾಸಿ ಪ್ರಮಾಣಪತ್ರವನ್ನು ಪಡೆದಿರಬೇಕು. ಮತ್ತು ಯೋಜನೆ ನಡೆಸಿದ ಬಗ್ಗೆ ತಹಸೀಲ್ದಾರರಿಂದ ಪ್ರಮಾಣಪತ್ರ, ಯೋಜನೆ ನಡೆಸಿದ ಒಂದು ಕ್ಲೈಮ್ ಮಾಡ್ಕೋಬೇಕಂದ್ರೆ ಯೋಜನೆ ನಡೆಸಿದ PDP ಸರ್ಟಿಫಿಕೇಟನ್ನು ಹೊಂದಿರಬೇಕು. ಮತ್ತು ಆಧಾರ್ ಕಾರ್ಡ್, ಅಭ್ಯರ್ಥಿ ಆಧಾರ್ ಕಾರ್ಡು ಅಥವಾ ಮತದಾರರ ಗುರುತಿನ ಚೀಟಿ, ರೇಷನ್ ಕಾರ್ಡು ಕೂಡ ಬೇಕಾಗುತ್ತೆ. ಈ ಎಲ್ಲ ದಾಖಲಾತಿಗಳನ್ನು ಅಂಕಿಕೃತ ಅಧಿಕಾರಿಗಳಿಂದ ದೃಢೀಕರಣ ಮಾಡಿಸಿ ಸಲ್ಲಿಸುವಂತ ಕೊಟ್ಟಿದ್ದಾರೆ. ಅಂದರೆ ಗೆಜೆಟೆಡ್ ಆಫೀಸರ್ಗಳಿಂದ ಸರ್ಟಿಫೈಡ್ ಮಾಡಿಸಿ, ಅಂದರೆ ಸೈನನ್ನು ಮಾಡಿಸಿ ಅಟೆಸ್ಟೆಡ್ ಮಾಡಿಸಿ ನೀವು ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಆಯ್ಕೆಯನ್ನು ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಆಯ್ಕೆ ವಿಧಾನ, ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ 1 ತಿಂಗಳ ಕಾಲಾವಕಾಶ ಇರುತ್ತೆ. ಕೊನೆ ದಿನಾಂಕ ಮುಗಿದ ನಂತರ 7 ದಿನ ಕೆಲಸ ಒಳಗಾಗಿ ಸಮಿತಿ ಸಭೆ ಸೇರ್ತಾರೆ. ಅದಾನಂತರ ಆಯ್ಕೆ ಸಮಿತಿ ಎಲ್ಲ ಸದಸ್ಯರು ಹಾಜರಾಗಲು ಸಾಧ್ಯವಾದಂಥ ಅನಿವಾರ್ಯ ಕಾರಣದಲ್ಲಿ ಕನಿಷ್ಠ 2-3 ಸದಸ್ಯರು ಕಡ್ಡಾಯವಾಗಿ ಹಾಜರಿರಬೇಕು. ಸಭೆ ಸೇರಿದ ನಂತರ ಆ ಒಂದು ಅಪ್ಲಿಕೇಶನನ್ನು ರಿವ್ಯೂ ಮಾಡ್ತಾರೆ. ಅಂದರೆ ಯಾರೆಲ್ಲ ಏನೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾರೆ ಅಸ್ಪಷ್ಟ ಇದು ಮತ್ತು ಅಪೂರ್ಣವಾಗಿರುವಂಥ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ಏನೆಲ್ಲ ಪ್ರೊಸೆಸ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ. ಅವೆಲ್ಲನೂ ಪರಿಶೀಲಿಸಿ ಅಪ್ಲಿಕೇಶನನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅವರು ಪ್ರಕಟಣೆ ಮಾಡ್ತಾರೆ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಮಿನಿಮಮ್ ನಿಮಗೆ 1 ತಿಂಗಳೊಳಗಾಗಿ ಬಿಡ್ತಾರೆ. ಅದಾದ ನಂತರ ಆಕ್ಷೇಪಣೆ ಇದ್ದಲ್ಲಿ 1 ವಾರದ ಒಳಗಾಗಿ 7 ದಿನ ಒಳಗಾಗಿ ಆಕ್ಷೇಪಣೆಗೆ ಅವಕಾಶ ಇರುತ್ತೆ. ಏನಾದರೂ ಅಬ್ಜೆಕ್ಷನ್ ಮಾಡೋದಿದ್ದರೆ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಅದಾದ ನಂತರ ನಿಮಗೆ
ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಅಂತಿಮ ಆಯ್ಕೆ ಪಟ್ಟಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಮಟ್ಟದ ಆಫೀಸ್ನಲ್ಲಿ ಒಂದು ನೋಟಿಸ್ ಬೋರ್ಡಲ್ಲಿ ಅಂಟಿಸಿರ್ತಾರೆ. ಫಲಾನುಭವಿಗಳ ಆಯ್ಕೆಯ ಪಟ್ಟಿಯನ್ನು ಅಲ್ಲಿ ಇಡ್ತಿರ್ತಾರೆ, ಅದನ್ನು ನೋಡ್ಕೋಬೋದು ಹೋಗಿ ನಾವು. ಹಾಗೆ ಈ ಒಂದು ಆಯ್ಕೆ ಸಮಿತಿ ಏನಿರುತ್ತಲ್ಲ ಜಿಲ್ಲಾ ಮಟ್ಟದಲ್ಲಿ ಆಗಿದ್ದರೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಯಾರು ಸೆಲೆಕ್ಟ್ ಮಾಡ್ತಾರೆ, ಜಿಲ್ಲಾ ಒಂದು ಮಟ್ಟದಲ್ಲಿ ನೀವಿದ್ದರೆ ಇಲ್ಲಿ ಇದನ್ನು ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಆಗಿದ್ದರೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ CO ಏನಿರ್ತಾರೆ ಅವರು ಇದಕ್ಕೆ ಉಪಾಧ್ಯಕ್ಷರಾಗಿರ್ತಾರೆ. ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಇದಕ್ಕೆ ಸದಸ್ಯರಿರ್ತಾರೆ. ಮತ್ತು ಉಪ ಆಯುಕ್ತರು ನಗರಸಭೆ ಅವರು ಕೂಡ ಇದಕ್ಕೆ ಸದಸ್ಯರು. ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರು ಕೂಡ ಇದಕ್ಕೆ ಅಂದರೆ BO ಅಂತ ಏನು ಕರೀತಾರೆ ಅವ್ರಿಗೂ ಸದಸ್ಯರಿರ್ತಾರೆ. ಮತ್ತು ಉಪನಿರ್ದೇಶಕ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಅವರು ಕೂಡ ಸಹ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಈ ಒಂದು ಆಯ್ಕೆ ಸಮಿತಿಯಲ್ಲಿ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯಲ್ಲಿ ಇಷ್ಟು ಜನ ಇರ್ತಾರೆ. ಅದೇ ರೀತಿಯಾಗಿ ತಾಲೂಕು ಮಟ್ಟದಲ್ಲಿ ಇದಕ್ಕೆ ಸೆಲೆಕ್ಷನ್ ಸಮಿತಿ ಏನಂತಾರೆ ಆಯ್ಕೆ ಸಮಿತಿ, ಇಲ್ಲಿ ಕೂಡ ತಹಸೀಲ್ದಾರ್ ಅವರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅವರು ಈ ಒಂದು ಅಂಗನವಾಡಿ ಸಹಾಯಕಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಸೆಲೆಕ್ಷನ್ ಮಾಡುವ ಒಂದು ಪರಿಶೀಲನಾ ಸಮಿತಿಯಲ್ಲಿ ತಹಸೀಲ್ದಾರರೇ ಅಧ್ಯಕ್ಷರು, ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಇದಕ್ಕೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಪಾಧ್ಯಕ್ಷರಾಗಿರ್ತಾರೆ. ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಯವರು ಇದಕ್ಕೆ ಸದಸ್ಯರಾಗಿರ್ತಾರೆ. ಮತ್ತು ಪುರಸಭೆ ಅಥವಾ ನಗರಸಭೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳೇ ಇದಕ್ಕೆ ಸದಸ್ಯರು. ಕ್ಷೇತ್ರ ಕಿತ್ತನಾಧಿಕಾರಿ ಅವರು ಇದಕ್ಕೆ ಅಂದರೆ BO ಅಂತ ಏನು ಕರಿತೀವಲ್ಲ ಅವರು ಕೂಡ ಇದಕ್ಕೆ ಸದಸ್ಯರಿರ್ತಾರೆ. ಲಾಸ್ಟಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು CDPO ಇರ್ತಾರಲ್ಲ ಅವರು ಕೂಡ ಸದಸ್ಯ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಈ ಒಂದು ಪರಿಶೀಲನಾ ಸಮಿತಿಯಲ್ಲಿ. ಸೊ ಇದಿಷ್ಟು ಈ ಒಂದು ಪರಿಶೀಲನಾ ಸಮಿತಿಯ ಅಧ್ಯಕ್ಷರ ಬಗ್ಗೆ, ಸೆಲೆಕ್ಷನ್ ಮಾಡುವ ಕಮಿಟಿ ಬಗ್ಗೆ ಹೇಳಿದ್ದೀನಿ. ಇವಾಗ ಎಷ್ಟು ಟೋಟಲ್ ನಮ್ಮ ಒಂದು ಯಾದಗಿರಿ ಜಿಲ್ಲೆಗೆ ಎಷ್ಟು ಒಂದು ಹುದ್ದೆಗಳು ಕಾಲ್ಫರ್ಮ್ ಆಗಿದೆ ಅಂತ ತಿಳಿಸ್ತಾ ಇದೆ ನೋಡಿ. ಶಾಪೂರು ತಾಲೂಕಿಗೆ ಅಂಗನವಾಡಿ ಕಾರ್ಯಕರ್ತೆ 48, ಅಂಗನವಾಡಿ ಸಹಾಯಕಿ 76. ಅದೇ ರೀತಿಯಾಗಿ ನಮ್ಮ ಒಂದು ಸುರಪುರ ತಾಲೂಕಿಗೆ 80 ಕಾರ್ಯಕರ್ತೆ, 141 ಸಹಾಯಕಿ ಹುದ್ದೆ. ಯಾದಗಿರಿ ಜಿಲ್ಲೆಗೆ 17 ಕಾರ್ಯಕರ್ತೆ ಹುದ್ದೆ, 17ರಲ್ಲಿ 37 ಸಹಾಯಕಿ ಹುದ್ದೆ. ಗುರುಮಿಟ್ಕಲ್ ತಾಲೂಕಿಗೆ 14 ಕಾರ್ಯಕರ್ತೆ ಹುದ್ದೆಗಳು ಮತ್ತು 57 ಸಹಾಯಕಿ ಹುದ್ದೆ. ಒಟ್ಟು ಇಲ್ಲಿ 159 ಕಾರ್ಯಕರ್ತೆ ಹುದ್ದೆ, 311 ಸಹಾಯಕಿ ಹುದ್ದೆಗೆ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ನಮ್ಮ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಬಿಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವಂಥ ವೆಬ್ಸೈಟನ್ನು ನೋಡ್ತಾ ಇದ್ದಾರೆ. ಇವಾಗ ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಅರ್ಜಿ ಸಲ್ಲಿಸುವ ದಿನಾಂಕ ನಿಮಗೆ ಹೇಳ್ತಾ ಇದ್ದೀನಿ, 13/8/2024 ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ 13/9/2024 ಕಾಲಾವಕಾಶನ ಕೊಟ್ಟಿದ್ದಾರೆ. 1 ತಿಂಗಳ ಕಾಲಾವಕಾಶ. ಮೊನ್ನೆ 13ನೇ ತಾರೀಕಿಗೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ, ಆಲ್ರೆಡಿ ಪ್ರಾರಂಭ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಹೊಸ ವೆಬ್ಸೈಟು ಮುಂಚೆ ಬೇರೆ ಇತ್ತು, ಸ್ವಲ್ಪ ಇವಾಗ ಚೇಂಜಸನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ಒಂದು ವಿಡಿಯೋ ಕೂಡ ಮಾಡ್ತೇನೆ, ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಅಂಗನವಾಡಿ ಕಾರ್ಯಕರ್ತೆಗೆ. ಆಲ್ ಕರ್ನಾಟಕ ಸೇಮ್ ಇರುತ್ತೆ, ಯಾವ ಥರ ವ್ಯತ್ಯಾಸ ಇರೋದಿಲ್ಲ. ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ಥರ ಅರ್ಜಿಯನ್ನು ಸಲ್ಲಿಸೋದು ಇರೋದಿಲ್ಲ. ಆಲ್ ಕರ್ನಾಟಕ ಒಂದೇ ಥರನಾಗಿ ಅರ್ಜಿಯನ್ನು ಸಲ್ಲಿಸೋದಿರುತ್ತೆ. ಹಾಗಾಗಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಒಂದು ಯಾದಗಿರಿ ಜಿಲ್ಲೆಯವರು ನೀವು ಆಗಿದ್ದರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಶಾಪೂರು ಒಂದು CDPO ಆಫೀಸ್ ಕಚೇರಿಯ ಒಂದು ವಿಳಾಸ ಸಂಖ್ಯೆಯಲ್ಲಿ ಕೊಟ್ಟಿದ್ದೇನೆ. ಸುರಪೂರು ಶಿಶು ಅಭಿವೃದ್ಧಿ ಇಲಾಖೆ ಏನಿದೆಯಲ್ಲ CDPO ಆಫೀಸ್ದು ನಂಬರ್ ಇದೆ, ಮತ್ತು ಯಾದಗಿರಿದು ನಂಬರ್ ಇದೆ, ಗುರುಮಿಟ್ಕಲ್ ತಾಲೂಕು ನಂಬರ್ ಇದೆ, ಇಲ್ಲಿ ಕೊಟ್ಟಿದ್ದೇನೆ. ಇದಕ್ಕೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ನಮ್ಮ ಒಂದು ತಾಲೂಕು ಜಿಲ್ಲೆಯಲ್ಲಿ ಯಾವೊಂದು ತಾಲೂಕಿನಲ್ಲಿ ಯಾವೊಂದು ಪಂಚಾಯತಿಗೆ ಆಗಿದೆ ಅಂತ ಹೇಳ್ಬೇಕಂದ್ರೆ ಭಾಳ ಲಿಸ್ಟು ತುಂಬಾ ದೊಡ್ಡದಾಗಿದೆ. ಇಲ್ಲೇ ನೋಡ್ತಾ ಇದ್ದೀರಾ, ಶಾಪುರ ತಾಲೂಕಿನಿಂದ ಸ್ಟಾರ್ಟ್ ಆಗಿದೆ. ಸೊ ಎಲ್ಲನೂ ಹೇಳ್ತಾ ಹೋದರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ, 1 ತಾಸು ಮೇಲ್ಪಟ್ಟಾಗುತ್ತೆ. ಸೊ ಹಾಗಾಗಿ ಇವೆಲ್ಲನೂ ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಮತ್ತು ನೀವು ಆನ್ಲೈನ್ ಮುಖಾಂತರ ಸ್ಟಾರ್ಟಿಂಗಲ್ಲಿ ನಿಮಗೆ ತೋರಿಸಿದಲ್ಲ, ಈಗ ನೋಡ್ತಾ ಇದ್ದೀರಲ್ಲ, ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಒಂದು ಡೇಟು ಅಥವಾ ಜಿಲ್ಲೆ ತಾಲೂಕು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ನೋಡಿದರೆ ನಿಮಗೆ ಯಾವೊಂದು ಜಿಲ್ಲೆ ಯಾವೊಂದು ತಾಲೂಕಿನಲ್ಲಿ ಎಷ್ಟೆಷ್ಟು ಪೋಸ್ಟನ್ನು ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ಏನಾದರೂ ಈ ಒಂದು ವಿಡಿಯೋದ ಬಗ್ಗೆ, ಈ ಒಂದು ಹುದ್ದೆಗಳ ಬಗ್ಗೆ ಡೌಟ್ಸ್ಗಳಿದ್ದರೆ, ಏನಾದರೂ ವಿಷಯ ಬೇಕು, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ಪ್ರತಿಯೊಂದು ಕಮೆಂಟಿಗೂ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.